ಹಾಯ್ ಗಾಯ್ಸ್, ನಾವಿವತ್ತು ಗಲ್ಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಾಯಿ ತುರ್ಕೊಬೇಕು, ಎಳ್ಳು ಒಂದು ಕಪ್ಪಷ್ಟು, ಒಂದು 2 ಏಲಕ್ಕಿ, ಒಂದು ಕಪ್ಪಷ್ಟು ಸಕ್ಕರೆ, ಅದನ್ನು ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡೋಕ್ಕೆ ನಮಗೆ ಕರೆಂಟ್ ಇರಲಿಲ್ಲ ಅಂತೇಳಿ ನಾವು ಒಳ್ಕಲ್ಲಲ್ಲಿ ಇದು ಮಾಡ್ಕೊತಾ ಇದ್ದೀವಿ. ಅದಾಗಿದ ತಕ್ಷಣ ಇದು ತುಂಬ ಈಸಿ ಆ್ಯಂಡ್ ತುಂಬ ಸ್ವೀಟಾಗಿರುತ್ತೆ. ಯಾವತ್ತೇ ಸ್ವೀಟ್ ಕ್ರೇವಿಂಗ್ಸ್ ಆದ್ರೂ ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿ ನಿಮಗಾಗಿ. ಇದಕ್ಕೆ 2 ಕಪ್ಪಷ್ಟು ಮೈದಾ, ಈ ಮೆಷರ್ಮೆಂಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ಸ್ ತೊಗೋಬೋದು, ಬಟ್ ನಾವು ಈ ಮೆಷರ್ಮೆಂಟ್ಸಲ್ಲಿ ತೊಗೊತಾ ಇದ್ದೀವಿ. 2 ಕಪ್ಪಷ್ಟು ಮೈದಾ ಹಾಕ್ಕೊಂಡು ಅದಕ್ಕೆ ಹಾಕಿರೋ 1 ಕಪ್ಪಷ್ಟು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟು ಅದಕ್ಕೆ ಪುಡಿ ಮಾಡಿರೋ ಏಲಕ್ಕಿ, ಹಾಗೆ 1 ಕಪ್ಪಷ್ಟು ಕಾಯಿ, ಎಳ್ಳು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇಲ್ಲಿ ನಮ್ಮ ಅಕ್ಕ ಮಾಡ್ತಿದ್ದಾರೆ ನೋಡ್ಬೋದು, ನೀವು ಇಲ್ಲಿ ಕಾಣಿಸ್ತಿದೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಮಿಶ್ರಣಿಸ್ಬೇಕು. ಸ್ವಲ್ಪ ಮೇಲ್ಗಡೆ ನಾವು ತುಪ್ಪ ಬಳಸಿದ್ದೀವಿ, ಎಣ್ಣೆ ಬದಲು ನೀವು ಬೇಕಿದ್ರೆ ಎಣ್ಣೆ ಬಳಸ್ಬೋದು. ಅದಾಗಿದ ತಕ್ಷಣ ಅದನ್ನು ಚಪಾತಿ ಥರ ಲಟ್ಟಣಿಗೆ ಯೂಸ್ ಮಾಡಿಕೊಂಡು ಲಟ್ಟಿಸ್ಬೇಕು ದೊಡ್ಡದಾಗಿ. ಕೆಲವೊಬ್ಬರು ಇದನ್ನು ಒಂದು 5 ಮಿನಿಟ್ಸ್ ಬಿಡ್ತಾರೆ, ಬಟ್ ನಾವು ಇನ್ಸ್ಟೆಂಟಾಗಿ ಮಾಡಿದ್ದೀವಿ. ಸಕ್ಕತ್ತಾಗಿದೆ, ಕ್ರಿಸ್ಪಿಯಾಗಿದೆ. ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಬೇಕು. ಹಾಗೆ ಇದು ಚಪಾತಿ ಥರ ಲಟ್ಟಿಸಿದ ಮೇಲೆ ನಮಗೆ ಯಾವ ಶೇಪ್ ಬೇಕು ನಿಮಗೆ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಇದನ್ನು ನಾವು ನಾರ್ಮಲಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಅನ್ನಕ್ಕ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಾಳೆ, ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಬೋದು. ನೆಕ್ಸ್ಟು ಎಣ್ಣೆ ಕಾಯ್ತಾ ಅಂತ ನೋಡಿ ಎಣ್ಣೆ ಬಿಟ್ಟು ಸ್ವಲ್ಪ ಅದರೊಳಗೆ ಬೇಯಿಸ್ಬೇಕು. ಎಣ್ಣೆ ಕಾದಿದೆ ಅಂತ ಗೊತ್ತಾಗ್ತಿದೆ. ಸ್ವಲ್ಪನೇ ಹಾಕಿ ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು. ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೋಡ್ತಿರ್ಬೋದು, ಈಗ ನನ್ನ ಅಕ್ಕ ಅದನ್ನು ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ನೀವೇ ಕಾಣಿಸ್ತಿದೆಯಲ್ಲ ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ.
ಬೇಕಿದ್ರೆ ಇದನ್ನೊಂದು ವಾರ ಇಟ್ಕೊಂಡು ತಿನ್ಲೂಬೋದು, ಅಷ್ಟು ಸ್ವೀಟಾಗಿದೆ. ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.